ಹಲೋ ಎವ್ರಿವನ್, ವೆಲ್ಕಮ್ಸ್ ಟು ಅರ್ಚನಾಸ್ ಕಾಮರ್ಸ್ ಕ್ಲಾಸ್ ರೂಮ್. ಸೊ ನಾನಿವತ್ತು ನಿಮಗೆ ಈಸಿಯಾಗಿ ಕ್ಯಾಲ್ಕುಲೇಟಿಂಗ್ ಲಾಟ್ರಿ ಇನ್ಕಮ್, ಸೊ ಲಾಟ್ರಿ ಇನ್ಕಮ್ನ ಈಸಿಯಾಗಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಇನ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ನೋಡೋಣ, ಸೊ ಹೇಗೆ ಲಾಟ್ರಿ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡ್ಕೊಳ್ಳಿ. ಸೊ ಇಫ್ ಇನ್ ಕೇಸ್ ನಿಮಗೆ ಕ್ವೆಶನಲ್ಲಿ ಲಾಟ್ರಿ ಇನ್ಕಮ್ ಅಂತ ಕೇಳಿ ವಿತಿನ್ ದ ಬ್ರ್ಯಾಕೆಟಲ್ಲಿ ನೆಟ್ ಅಂತ ₹69,100 ಅಂತ ಕೇಳ್ತಾರೆ. ಸೊ ಅವಾಗ ನೀವು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಅಂದರೆ, ಸೊ 69,100 ಇಂಟು 100/70 ಅಂತ ಮಾಡಬೇಕು. ಈ 100/70 ಏನು ಅಂತಂದರೆ, ನೀವು ಕಂಪಲ್ಸರಿ ಲಾಟ್ರಿ ಇನ್ಕಮು ಕ್ವೆಶನಲ್ಲಿ ಏನಾದ್ರೂ ನೆಟ್ ಅಂತ ವಿತಿನ್ ದ ಬ್ರ್ಯಾಕೆಟಲ್ಲಿ ಕೊಟ್ಟಾಗ ನೀವು 100/70 ಅನ್ನೋ ಒಂದು ಪರ್ಸೆಂಟೇಜ್ನ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇದು ಕಂಪಲ್ಸರಿ ನಿಮಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಒಂದು ಎಂಟ್ರಿ ಈ ಥರ ಕೇಳ್ತಾರೆ. ಸೊ ಅದಾದ್ಮೇಲಿಂದ ಬೇರೆ ಇನ್ಯಾವ ಥರ ಕೇಳ್ತಾರೆ, ಸೊ ಲಾಟ್ರಿ ಇನ್ಕಮ್ ಅಂತ ಕೇಳ್ಬಿಟ್ಟು ಗ್ರಾಸ್ ಅಂತ ಕೇಳಿ ವಿತಿನ್ ದ ಬ್ರ್ಯಾಕೆಟಲ್ಲಿ ಗ್ರಾಸ್ ಅಂತ ಕೇಳ್ಬಿಟ್ಟು ಅಮೌಂಟು 20,000 ಅಂತ ಕೇಳ್ತಾರೆ. ಸೊ ಅಮೌಂಟು ಅವ್ರ ವಿಷಯ ಎಷ್ಟಾದರೂ ಕೇಳ್ಬೋದು, 1 lakh, 2 lakh, 10 lakh ಅಂತ. ಸೊ ಇಲ್ಲಿ ಏನಂತ ಕೊಟ್ಟಿದ್ದಾರೆ, ನಾನೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಸೊ ಲಾಟ್ರಿ ಇನ್ಕಮ್ ಅಂತ ಕೇಳಿ ವಿತಿನ್ ದ ಬ್ರ್ಯಾಕೆಟ್ ಗ್ರಾಸ್ ಅಂತ ಹೇಳಿ 20,000ನ ಕೊಟ್ಟಿದ್ದೀನಿ. ಸೊ 20,000 ಅಂತ ಕೇಳಿದಾಗ ಗ್ರಾಸ್ ಅಂತ ಕೇಳಿದಾಗ ನೀವೇನು ಮಾಡ್ಕೋಬೇಕು, ಸೊ ಎಷ್ಟು ಕೊಟ್ಟಿದ್ದಾರೆ ಅಷ್ಟು ಅಮೌಂಟ್ನ ಡೈರೆಕ್ಟ್ ಆಗಿ ನೀವು ಔಟರ್ ಕಾಲಮ್ಗೆ ಬರ್ಕೋಬೇಕು. ಸೊ ಯಾವುದೇ ಕಾರಣಕ್ಕೂ 100/70 ಅಂತ ಹಾಕೋಬಾರ್ದು. ಸೊ ಏನಾದ್ರೂ ಲಾಟ್ರಿ ಇನ್ಕಮ್ ಅಂತ ಕೊಟ್ಟು ನೆಟ್ ಅಂತ ಕೊಟ್ಟರೆ ಮಾತ್ರ 100/70 ಅಂತ ಹಾಕೊಳ್ಳಿ. ಸೊ ಇಫ್ ಇನ್ ಕೇಸ್ ಗ್ರಾಸ್ ಅಂತ ಏನಾದರೂ ಕೊಟ್ಟರೆ ಡೈರೆಕ್ಟ್ ಆಗಿ ಅವ್ರು ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಷ್ಟು ಅಮೌಂಟ್ನ ಹಾಕೋಬೇಕಾಗುತ್ತೆ. ಸೊ ಅದಾದ್ಮೇಲಿಂದ ಕಾಸ್ಟ್ ಆಫ್ ಲಾಟ್ರಿ ಟಿಕೆಟ್ಸ್ ಅಂತ ಕೊಡ್ತಾರೆ. ಅಂದರೆ ಲಾಟ್ರಿ ಟಿಕೆಟ್ಸ್ನ ಪರ್ಚೇಸ್ ಮಾಡಿರೋ ಅಂತ ಒಂದು ಕಾಸ್ಟ್ ಅಂತ ಕೊಡ್ತಾರೆ. ಸೊ ಅವಾಗ ನೀವೇನು ಮಾಡಬೇಕು, ಸೊ ಲಾಟ್ರಿ ಟಿಕೆಟ್ ಕಾಸ್ಟು ನಮಗೆ ಯಾವುದೇ ಕಾರಣಕ್ಕೂ ಟ್ಯಾಕ್ಸೇಬಲ್ ಅಲ್ಲ. ಸೊ ಅದನ್ನು ನೀವು ನಿಲ್ ಅಂತ ತೋರಿಸ್ಬೇಕು. ಸೊ ಇದು 3 ಎಂಟ್ರಿ ನಿಮಗೆ ಯಾವುದರಲ್ಲಿ ಎಕ್ಸಾಮಲ್ಲಿ ಕೇಳೋದು. ಸೊ ಇದು 3 ಎಂಟ್ರಿನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಆರಾಮಾಗಿ ಈಸಿ ವೇ ಟು ಕ್ಯಾಲ್ಕುಲೇಟ್ ದ ಲಾಟ್ರಿ ಇನ್ಕಮ್. ಸೊ ಲಾಟ್ರಿ ಇನ್ಕಮ್ನ ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಆಲ್.